ಟ್ರೋಲ್ ಆಗೋರಿಗೆ ಏನು ಫಸ್ಟ್ ಇಶಾನಿ ಸಾಂಗ್ ಬಗ್ಗೆ ಹೇಳ್ತೀನಿ. ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಬೋಲ್ಡ್ ಆಗಿ ಆಕ್ಟ್ ಮಾಡಿರೋದಾಗ್ಲಿ, ವರ್ಡ್ಸ್ ಹೇಳಿರೋದಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದಾಗ ಬಿಗ್ ಬಾಸ್ ಒಂದು ಆಚೆ ಬಂದಾದ್ಮೇಲೆ ಒಂದೇ ಒಂದು ಪೋಸ್ಟ್ಗೆ ಎಷ್ಟೊಂದು 90,000 ಲಕ್ಷ ಕಮೆಂಟ್ ಅದಕ್ಕೆ. ಆ ಕಮೆಂಟ್ಗೆ ಬೇರೆ ತರ ಏಟೆಡ್ ಆಯ್ತು, ಬೇರೆ ತರ ಕಮೆಂಟ್ಗಳು ಪಾಸ್ ಆಯ್ತು, ಬೇರೆ ತರ ಪೋಸ್ಟ್ಗಳು ಮಾಡಿದ್ರು. ತುಂಬಾ ಬೇಜಾರು ಅನಿಸಿತ್ತು. ಅದೆಲ್ಲ ಒಂದು ಕಮ್ ಬ್ಯಾಕ್ ಆಗಿ ನಾನು ಇದ್ದೀನಿ, ಈ ತರ ಯಾರಿಗೂ ನಾನು ಕೂಗಲ್ಲ ಅಂತ ಹೇಳಿ ಒಂದು ಸಾಂಗ್ ಮೂಲಕ ಬಂದಿದ್ದಾರೆ. ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ ಅವ್ರಿಗೆ. ಹುಟ್ಟುಹಬ್ಬದ ಶುಭಾಶಯಗಳು ನಿಶಾಂತ್ ಅವ್ರಿಗೆ. ತಾಯಿ ಚಾಮುಂಡೇಶ್ವರಿ ಚೆನ್ನಾಗಿಟ್ಟಿರ್ಲಿ. ಇದೇ ರೀತಿ ಬರೀ ಸಾಂಗ್ ಎಲ್ಲ ಸಿನಿಮಾನು ಮಾಡೋ ಒಂದು ಆಫರ್ಸ್ ಇರಲಿ. ಒಳ್ಳೇದಾಗ್ಲಿ ಅವ್ರಿಗೆ. ಈ ಕೆಟ್ಟದಾಗಿ ಕಮೆಂಟ್ ಮಾಡೋದ್ರ ಬಗ್ಗೆ ಸಾಂಗ್ ಇದೆ. ಓಕೆ, ಆ ಸಾಂಗ್ ಅಂದ್ರೆ ಕಮೆಂಟ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಳ್ಳೇದಾಗ್ಲಿ ಅವ್ರಿಗೆಲ್ಲರೂ ಚೆನ್ನಾಗಿರ್ಲಿ ದೇವರು. ನಾವು ತಲೆಗೆಡ್ಸ್ಕೊಂಡ್ಬಾರ್ದಂತವ್ರಿಗೆಲ್ಲ ಅಂತ ನಾವು ಪಾಯಿಂಟ್ ಮಾಡಿ ಒಬ್ಬರ ಬಗ್ಗೆ ಹೇಳಿದಾಗ ಅದು ಹೈಲೈಟ್ ಆಗುತ್ತೆ. ಇವಾಗ ನೀವುಗಳನ್ನೇ ನಮ್ಮ ತೋರಿಸಿದಾಗ ನಾವು ಹೆಂಗ್ ಹೈಲೈಟ್ ಆಗ್ತೀವಿ, ಅದೇ ರೀತಿ ನಾವು ಒಂದು ಕಮೆಂಟ್ ನ ಈ ತರ ಮಾಡಿದ್ದಾರೆ, ಇಲ್ಲ ಈ ತರ ಬರ್ದಿದ್ದಾರೆ ಅಂತ ನಾವು ಅದನ್ನ ಹೈಲೈಟ್ ಮಾಡಿ ಹೇಳಿದಾಗ ಅದು ತುಂಬಾ ದೊಡ್ಡದಾಗುತ್ತೆ. ಅಂತವ್ರು ನಾವು ದೊಡ್ಡವ್ರು ಮಾಡೋದೇ ಬೇಡ. ಅವ್ರು ಯಾವ ಸ್ಥಾನದಲ್ಲಿರೋ ಅದೇ ಸ್ಥಾನದಲ್ಲಿ ಅವ್ರು ಇರ್ಲಿ, ನಾವ್ ಯಾವ ಸ್ಥಾನದಲ್ಲಿರೋ ಅದೇ ಸ್ಥಾನದಲ್ಲಿ ನಾವಿರ್ತೀವಿ. ಸೊ ಸ್ಟೇಜ್ ಮೇಲೆ ಒಂದು ಮಾತು ಹೇಳ್ತಾರೆ, ಕಾಮೆಂಟ್ ತುಂಬಾ ಇಷ್ಟಪಡ್ತೀನಿ, ಎಂಜಾಯ್ ಮಾಡಿ. 100%. ಯಾವ ತರ ಎಂಜಾಯ್ ಮಾಡಿ? ಯಾಕೆ ತಲೆ ಕೆಡ್ಸ್ಕೊಬೇಕು? ನಾನ್ ದುಡಿತಾ ಇರೋದು, ನಾನ್ ತಿಂತಾ ಇರೋದು, ನಾನ್ ಸಂಪಾದನೆ ಮಾಡಿದ್ರೆ ನಮ್ಮ ಮನೆ ನಾನ್ ಸಾಕ್ತಾ ಇರೋದು. ಪಕ್ಕದ ಮನೆ ಸಾಕಿದಾನೆ, ನಮ್ಮ ಪಕ್ಕದ ಮನೆ ಸಾಕಿದ ಇಲ್ಲ ತರ ಯಾಕೆ ತಲೆ ಕೆಡ್ಸ್ಕೊಬೇಕು? ನಮ್ಮಪ್ಪ ನನ್ನ ಈ ಗಂಡ ಬೆಳೆಸಿದ್ದಾರೆ, ಬುದ್ಧಿ ಹೇಳ್ಕೊಟ್ಟಿದ್ದಾರೆ, ನಡೆಸ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಇನ್ನೊಬ್ಬರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತಿದ್ರೆ ನನ್ನ ಮನೆ ಬಗ್ಗೆ ಯಾರೋ ಉದ್ಧಾರ ಮಾಡೋದು ನೋಡೋದು. ಅದಕ್ಕೋಸ್ಕರ ನಾನು ಎಲ್ಲದನ್ನೂ ಎಂಜಾಯ್ ಮಾಡ್ಕೊಂಡು ಲೈಫಲ್ಲಿ ಹೋಗ್ತೀನಿ. ಒಳ್ಳೆದನ್ನ ಬಯಸ್ತೀನಿ, ಯಾರೊಬ್ರಿಗೂ ಕೆಟ್ಟದನ್ನು ಬಯಸಲ್ಲ. ಕೆಟ್ಟದನ್ನು ಬಯಸೋದು ಬೇಡವೂ ಬೇಡ. ಯಾಕೆ ಅಂತ ಹೇಳಿದ್ರೆ ಕೆಟ್ಟದ್ದು ಬಯಸೋರಿಗೆ ಒಂದು ಹೇಳ್ತೀನಿ, ಮುಂದೆ ಎಲ್ಲರೂ ಒಂದು ಹಳ್ಳ ಇದ್ದಾಗ, ನೀವು ಬಿದ್ದಾಗ, ಅದರ ಅನುಭವಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಅದ್ರ ನೋವು ಏನು ಅಂತ. ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೂ ಅಪ್ಪ ಅಮ್ಮ ಇದ್ದಾರೆ, ಅಕ್ಕ ತಂಗಿ ಇದ್ದಾರೆ, ಅವ್ರ ಮನೆ ಒಂದಷ್ಟು ಜನ ಅವ್ರ ಫ್ಯಾನ್ಸ್ಗಳಿರ್ತಾರೆ, ಅವ್ರ ಪ್ರೀತಿ ಒಂದಷ್ಟು ಮನ್ಸುಗಳಿರ್ತಾರೆ. ಅವ್ರ ಬಗ್ಗೆ ಎಲ್ಲ ದಯವಿಟ್ಟು ಯೋಚನೆ ಮಾಡಿ. ಕಮೆಂಟ್ ಮೇಲೆ ದೊಡ್ಡದಲ್ಲ, ಒಂದು ಸಣ್ಣ ಸೆಕೆಂಡ್ಸಲ್ಲಿ ಒಂದು ಕಮೆಂಟ್ ಪಾಸ್ ಮಾಡ್ಬೋದು. ಆ ಕಮೆಂಟಿಂದ ನೀವೇ ನೋಡಿದ್ದೀರಾ ಇವತ್ತು ಏನೇನಾಗಿದೆ ಬಂದೆ ಒಂದು ಕಮೆಂಟಿಂದ ಅಂತ. ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಯಾರು ಮಾಡಬೇಡಿ. ಒಳ್ಳೆದಾಗಲಿ ಅಂತ ಸರ್. ನಿಮ್ಮ ಬರ್ತಡೆಗೆ ಒಂದು ಪೋಸ್ಟ್ ಬಿಟ್ಟಿದ್ರಿ, ತುಂಬ ವೈರಲ್ ಆಗಿತ್ತು. ಅದು ಎಲ್ಲಿ ತನಕ ಬಂದಿತ್ತು ಸರ್? ಅಣ್ಣ, ಇವತ್ತು ಇಶಾನಿ ಬರ್ಡೇಗೆ ಬಂದಿದ್ದೀವಲ್ಲ, ಅದ್ರ ಬಗ್ಗೆ ಮುಗಿಸಾದ್ಮೇಲೆ ನೆಕ್ಸ್ಟ್ ನಮ್ಮ ಇವೆಂಟಲ್ಲಿ ಸಿಗ್ತೀವಲ್ಲ, ಅವತ್ತು ನಿಮಗೆ ಡಬಲ್ ಎಲ್ಲ ಕೊಟ್ಬಿಟ್ರೆ ಹಿಂಗೆ ಅಣ್ಣ ನಾವು ನೆಕ್ಸ್ಟ್ ಬದುಕೋದು.